ನನ್ನ ಹೆಸರು ಗಿರೀಶ್. ನನಗೆ ಮೊದಲಿಂದನೂ ಚೆನ್ನಾಗಿ ಓದಿ ಒಳ್ಳೆ ಜಾಬ್‌ಗೆ ಹೋಗಬೇಕು ಅಂತ ಆಸೆ. ಆದರೆ ನನ್ನ ಅಪ್ಪ, "ನಮ್ಮ ಪರಂಪರೆಯ ಕೆಲಸ ಮುಂದುವರಿಸು. ನಾವು ಹಾಗೆ ಮಾಡಿದ್ದು, ನೀನು ಹಾಗೆ ಮಾಡು" ಅಂತ. ಆದರೆ ನನಗೆ ಆ ಕೆಲಸ ಬಡವರು ಮಾಡೋ ಹಾಗೆ ಆಗ್ತಾ ಇತ್ತು. ಅದನ್ನು ಮಾಡಿದ್ರೆ ನನ್ನ ಎಲ್ಲ ಕೀಳಾಗಿ ನೋಡ್ತಾರೆ ಅನಿಸ್ತಾ ಇತ್ತು. ನನ್ನ ಅಪ್ಪನ ಹತ್ರ ಹಠ ಮಾಡಿದೆ, ನನಗೆ ಓದಲೇಬೇಕು ಅಂತ. ಹಾಗೆ ನನ್ನ ಹಠದಿಂದ ಸೆಕೆಂಡ್ ಪಿ.ಯು.ಸಿ ತನಕ ಓದಿಸಿದ್ರು. ನನಗೆ 4 ಜನ ಅಕ್ಕಂದಿರು, ಮತ್ತೆ ನಾನು ಹುಟ್ಟಿದ್ದು. ಆದರೆ ಸೆಕೆಂಡ್ ಪಿ.ಯು.ಸಿ ಕೊನೆ ಎಕ್ಸಾಮ್ ಇರಬೇಕಾದ್ರೆ ನನಗೆ ಒಂದು ಲಾರಿ ಡಿಕ್ಕಿ ಹೊಡೆದು ಕೈ ಫ್ರ್ಯಾಕ್ಚರ್ ಆಗಿತ್ತು. ಹಾಗೆ ದೇವರಿಗೂ ನನ್ನ ಅಪ್ಪನ ಕೆಲಸನೇ ಮುಂದುವರಿಸ್ಬೇಕು ಅಂತ ಡಿಸೈಡ್ ಮಾಡಿತ್ತು ಕಾಣುತ್ತೆ. ಹಾಗೆ ಎಕ್ಸಾಮ್ ಬರೆಯೋದಕ್ಕೂ ಆಗಲಿಲ್ಲ. ಕೈ ಸರಿಯಾದ್ಮೇಲೆ ಅಪ್ಪ ಅಮ್ಮ ಹೇಳಿದರು ಮತ್ತೆ ರೀ ಎಕ್ಸಾಮ್ ಬರಿ ಅಂತ. ಆದರೆ ನಾನೇ ನಿರಾಕರಿಸಿದೆ. ನನ್ನ ಅಪ್ಪನ ಜೊತೆ ಟ್ರೈನಲ್ಲಿ ಟೀ ಮಾರುವಾಗ ಜೊತೆಯಲ್ಲಿ ನಾನು ಹೋಗ್ತಿದ್ದೆ. ಇದರಲ್ಲಿ ದುಡ್ಡು ಆಗ್ತಾ ಇತ್ತು, ಆದರೆ ನಮ್ಮ ದಿನಚರಿಗೆ ಸರಿಯಾಗ್ತಾ ಇತ್ತು. ಹಾಗೆ ಇದರಿಂದಲೇ ನನ್ನ 4 ಜನರ ಅಕ್ಕಂದಿರ ಮದುವೆ ಮಾಡಿಸಿದ್ರು. ನನ್ನ ಅಪ್ಪ ಹಾಗೆ ಅವರವರ ಜೀವನದಲ್ಲಿ ತುಂಬ ಸುಖವಾಗಿ ಇದ್ದರು. ಮತ್ತು ನಾನೇ ಟ್ರೈನ್ನಲ್ಲಿ ಟೀ ಮಾರೋ ಜೊತೆಗೆ ಸಮೋಸ ಮಾಡಿ ಮಾರ್ತಿದ್ದೆ. ಇದರಿಂದ ಹೆಚ್ಚು ಲಾಭ ಸಿಗ್ತಾ ಇತ್ತು. ನನ್ನ ಅಪ್ಪನಿಗೂ ಏಜ್ ಆಗಿತ್ತು. ಅವರು ಇನ್ನೂ ಮನೇಲೇ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೇನ ನಾನೇ ನೋಡ್ಕೊತಿದ್ದೆ. ಎಷ್ಟು ಒಳ್ಳೆ ದುಡ್ಡು ಆಗ್ತಾ ಇತ್ತು ಅಂದರೆ, ನಾವು ಇದ್ದ ಮನೇನ ಸ್ವಂತವಾಗಿ ತೆಗೆದು ಎಲ್ಲ ಸರಿಯಾಗಿ ಕಟ್ಟಿಸಿದ್ದೆ. ಆದರೆ ನಾನು ಸಹದಾಪ ತೋರಿಸಿದಾಗ ನನ್ನ ಮೇಲೆ ಇಷ್ಟು ದೊಡ್ಡ ದುರಂತ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದರಿಂದ ನಾನು ನನ್ನ ಮನೆ ಹತ್ರ ಇರೋಳನ್ನು ಇಷ್ಟಪಡ್ತಾ ಇದ್ದೆ. ಅವ್ರ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದರೆ ಈ ನ್ಯೂಸ್ ಬಂದ ಕೂಡಲೇ ಅವರು ಈ ಮದುವೆಗೆ ನಿರಾಕರಿಸ್ಬಿಟ್ಟಿದ್ರು. ನನ್ನ ಅಪ್ಪ ಅಮ್ಮ ತುಂಬ ಟೆನ್ಷನಿಂದ ಇರ್ತಾಯಿದ್ರು. ನನ್ನ ಅಮ್ಮನಿಗೆ ಮೊದಲೇ ಶುಗರ್ ಇತ್ತು. ಇದರಿಂದ ತುಂಬ ಆಗ್ಬಿಟ್ಟಿತ್ತು. ಅವ್ರು ಟ್ರೀಟ್ಮೆಂಟ್ ಕೂಡ ಮಾಡಿಸ್ಬೇಕಿತ್ತು. ನಂತರ ಸುಮಾರು ಜನ ಕೆಲಸ ಮಾಡ್ತಾಯಿದ್ರು. ಅವರು ನಿನಗೆ ಸುಮ್ಮನೆ ಇರೋದಕ್ಕೆ ಆಗ್ತಾ ಇರಲಿಲ್ವಾ, ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರಲಿಲ್ವಾ, ನಿನಗೆ ಮಾತ್ರ ನೋಡು, ನೀನು ಮಾಡಿದ್ದಕ್ಕೆ ನಮಗೆಲ್ಲ ಕೆಲಸ ಮಾಡೋ ಹಾಗೆ ಇಲ್ಲ ಅಂತ ನನಗೆ ಬೈತಾ ಇದ್ರು. ನಾನು ಯಾಕಾದರೂ ಸಹದಾಪ ತೋರಿಸಿದ್ನೋ ಅಂತ ನನ್ನ ಮೇಲೆ ಕೋಪ ಬರ್ತಾ ಇತ್ತು. ಟ್ರೈನ್ನಲ್ಲಿ ಟ್ರಾವೆಲ್ ಮಾಡಿ ಟೀ ಅಥವಾ ಯಾವುದೇ ತಿನಿಸುಗಳನ್ನು ಮಾರೋದಕ್ಕೆ ಪೊಲೀಸ್ ನಿರಾಕರಿಸಿದ್ದು. ಸ್ಟೇಷನ್ನಲ್ಲಿ 1 ವಾರ ನಿಂತು ಮಾರಿದ್ವಿ, ಆದರೆ ಯಾರೂ ತೆಗಿತಿರಲಿಲ್ಲ. ನಾನು ಎಲ್ಲ ರಾತ್ರಿ ಥರ ಆ ರಾತ್ರಿಯೂ ನನಗೆ ಯಾಕೆ ಅಂತ ಸುಮ್ಮನೆ ಇರ್ತಿದ್ರೆ ಆಗ್ತಾ ಇತ್ತು. ಅಲ್ಲಿ ಸರಿಯಾಗಿ ಯಾರೂ ಟೀ ಅಥವಾ ಸಮೋಸ ತೆಗಿತಿರಲಿಲ್ಲ. ಅದರಿಂದ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಇದರಿಂದ ನನಗೆ ತುಂಬ ಲಾಸ್ ಆಗ್ತಾ ಇತ್ತು. ನಾನು ಬೇರೆ ಕಡೆ ಮಡಗೋದಾ ಅಂತ ಹೋದೆ, ಆದರೆ ಸರಿಯಾದ ಜಾಗ ಇರಲಿಲ್ಲ. ಎಲ್ಲರೂ ಬೇರೆ ಕಡೆ ಓಡಿಸ್ತಾ ಇದ್ರು. ಹಾಗೆ ಸ್ಕೂಲ್ ಮುಂದೆ ಮಡಗಿದ್ದೆ. ಆದರೆ ಅಲ್ಲಿಯ ಪ್ರಿನ್ಸಿಪಲ್ ಮಕ್ಕಳು ಆಯಿಲ್ ಫುಡ್ ತಿಂದು ಆರೋಗ್ಯ ಕೆಡ್ತಾ ಇದೆ ಅಂತ ಕೇಸ್ ಹಾಕಿಸಿ ಅಲ್ಲಿಂದನೂ ಬೇರೆ ಕಡೆ ಹೋಗಿ ಅಂತ ಕಳಿಸಿದ್ರು. ನನಗೆ ಇದರಿಂದ ತುಂಬ ಟೆನ್ಷನ್ ಆಗಿತ್ತು. ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ನನ್ನ ಹತ್ರ ಇದ್ದ ಹಣ ಎಲ್ಲ ಖಾಲಿ ಆಗಿತ್ತು. ಇನ್ವೆಸ್ಟ್ ಮಾಡಿ ನನ್ನ ಅಪ್ಪ ಅಮ್ಮನ ಬೇಜಾರು ಮಾಡ್ತಾಯಿದ್ರು. ನಿನ್ನ ಓದಿಸಿದ್ರೆ ಆಗ್ತಾಯಿತ್ತು, ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ. ಆದರೆ ಇದರಲ್ಲಿ ಇರಲಿಲ್ಲ. ನನಗೆ ಆಪ್ಷನ್ ಕೊಟ್ಟಿದ್ರು, ಆದರೆ ದೇವರು ನನ್ನ ತಲೆಯಲ್ಲಿ ಹೀಗೆ ಬರೆದಿತ್ತು. ಒಂದಿನ ಪೇಪರಲ್ಲಿ ಬರೆದಿತ್ತು, ಇದರಲ್ಲಿ ಟ್ರೈನ್ನಲ್ಲಿ ಟೀ ಅಥವಾ ತಿನಿಸುಗಳು ಮಾರೋರು ತಪ್ಪಿಲ್ಲ ಅಂತ. ಪ್ರೂವ್ ಆಗಿತ್ತು. ಇದರಲ್ಲಿ ಯಾವುದೇ ಕ್ರಿಮಿನಲ್ ಗ್ಯಾಂಗ್ ಇದೆ. ಮೊದಲು ಟ್ರೈನ್ನಲ್ಲಿ ಮಾಡ್ತಾಯಿದ್ರು, ಆದರೆ ಈಗ ಇದರಿಂದ ತುಂಬ ಜನ ಹೆದರ್ಕೊಂಡಿದ್ದಾರೆ ಅಂತ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ. ಅಷ್ಟರಲ್ಲಿ ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಹೆಣ್ಣಿನ ಬಗ್ಗೆ. ನನ್ನ ಜೀವನ ಈ ಪರಿಸ್ಥಿತಿಗೆ ಬರಲು ಕಾರಣ, ನಾನು ಒಂದು ಹೆಣ್ಣಿನ ಆ ಸ್ಥಿತಿಯನ್ನು ನೋಡಿ ನನ್ನ ಶರ್ಟ್ ತೆಗೆದು ಅವಳ ಮೇಲೆ ಹಾಕಿದ್ದು. ಒಂದಿನ ನಾನು ಟ್ರೈನ್ನಲ್ಲಿ ಟೀ ಮಾರುತ್ತಾ ಸಮೋಸ ಮಾರ್ತಾ ಇದ್ದೆ. ನಾನು ಹೆಚ್ಚು ರಾತ್ರಿ ಅಥವಾ ಬೆಳಿಗ್ಗೆ ಟ್ರೈನ್ನಲ್ಲಿ ಮಾರ್ತಾ ಇದ್ದದ್ದು. ಯಾಕೆಂದರೆ ಆ ಟೈಮ್ನಲ್ಲಿ ತುಂಬ ವ್ಯಾಪಾರ ಆಗ್ತಾ ಇತ್ತು. ಕೂತಿದ್ದಾಗ ಬಾತ್ರೂಮ್ನಿಂದ ಒಂದು ಹುಡುಗಿ ಕೂಗಾಡೋ ಸೌಂಡ್. ಇದರಿಂದ ಎಲ್ಲರೂ ಓಡಿ ಹೋದ್ವಿ. ನೋಡಿದ್ರೆ ಹುಡುಗಿ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಆ ಸ್ಥಿತಿಯಲ್ಲಿ ಇದ್ಲು. ಮತ್ತು ಅಲ್ಲಿ ಯಾರೂ ಹೆಂಗಸು ಬಟ್ಟೆ ಎಲ್ಲ ಕೊಟ್ಟಲು. ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ಆದರೆ ಆ ಹುಡುಗಿನ ಯಾರೂ ಮುಟ್ಟಿರಲಿಲ್ಲ. ಹೀಗೆ ಪೊಲೀಸ್ಗೂ ಯಾರು ಹುಡುಕಲು ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ತುಂಬ ದಿನಗಳು ಆಗಿತ್ತು. ಮತ್ತೊಮ್ಮೆ ಹೀಗೆ ಆಗಿ, ಆದರೆ ಹುಡುಗಿ ಕೂಗಿರಲಿಲ್ಲ. ಬದಲಾಗಿ ಬೇರೆಯವರು ಬಾತ್ರೂಮ್ಗೆ ಹೋದಾಗ ಹುಡುಗಿ ಬಟ್ಟೆ ಎಲ್ಲದ ಸ್ಥಿತಿಯಲ್ಲಿದ್ಲು. ಕಿರಿಚಿದಾಗ ಎಲ್ಲರೂ ಸೇರ್ಕೊಂಡ್ವಿ. ಆದರೆ ವಿಚಿತ್ರ ಏನು ಅಂದರೆ, ಹುಡುಗಿಗೆ ಪ್ರಜ್ಞೆನೇ ಇರಲಿಲ್ಲ. ಪಕ್ಕದಲ್ಲಿ ಅವಳ ಅಮ್ಮ ಕೂತು ನನ್ನ ಮಗಳಿಗೆ ಹೀಗೆ ಆಯಿತು ಅಂತ ಗೋಳಾಡ್ತಿದ್ಲು. ಆದರೆ ಹುಡುಗಿ ಮೈಯನ್ನು ಮುಚ್ಚೋಬೇಕು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಇರಲಿಲ್ಲ. ನಾನು ಹೋಗಿ ನೋಡಿದ ತಕ್ಷಣ ನನ್ನ ಶರ್ಟ್ ತೆಗೆದು ಅವಳ ಮೈಗೆ ಹಾಕಿದೆ. ಆಗ ಹುಡುಗಿ ತಾಯಿ ನನ್ನ ನೋಡಿ, ಇಂಥವರೇ ಹೀಗೆ ಸಮೋಸ ಅದು ಇದು ಏನು ಮಿಕ್ಸ್ ಮಾಡಿ ಮಾರಿ ಅವರಿಗೆ ಪ್ರಜ್ಞೆ ಇಲ್ಲದ ಹಾಗೆ ಮಾಡಿ ಈ ಕೃತ್ಯ ಮಾಡೋದು, ಮತ್ತು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೀಗೆ ಎಲ್ಲರ ಮುಂದೆ ನಾಟಕ ಮಾಡೋದು ಅಂತ ಹೇಳಿದರು. ಆಗ ಅಲ್ಲಿ ಇದ್ದ ಎಲ್ಲ ಜನರು, ಹೌದು, ಇಂಥವರಿಂದನೇ ಹೀಗೆ ಆಗೋದು, ಹಾಗೆ ಹೀಗೆ ಅಂತ ಬೈಯುತ್ತಾ ಮುಂದಿನ ಸ್ಟೇಷನ್ ಬಂದ ತಕ್ಷಣ ಅಲ್ಲಿಯ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಮ್ಮೆಲ್ಲರನ್ನ ಅಲ್ಲಿ ಕರೆಸಿ ಎಲ್ಲ ಅಪವಾದ ನಮ್ಮ ಎಲ್ಲರ ಮೇಲೆ ವಹಿಸಿ, ಇನ್ನು ಮುಂದೆ ನೀವು ಟ್ರೈನ್ನಲ್ಲಿ ಯಾವುದೇ ಸಾಮಾನು ಮಾರೋ ಹಾಗಿಲ್ಲ ಅಂತ ಹಾಗೆ ಭದ್ರತೆ ನೀಡಿದ್ರು.
ಆಗ್ಲಿಂದ ನಾವು ಮಾರ್ತಾ ಇರಲಿಲ್ಲ. ಸ್ವಲ್ಪ ದಿನ ನಿಂತಿತ್ತು. ಆದರೆ ಈ ಕೃತ್ಯ ರಾತ್ರಿ ಹೊತ್ತಿನಲ್ಲೇ ಆಗ್ತಾ ಇತ್ತು. ಆದರೆ ಹೆಣ್ಣಿನ ಮೈಗೆ ಒಬ್ಬರು ಮುಟ್ಟಿರಲ್ಲ, ಗುರುತುಗಳು ಇರಲ್ಲ. ಆದರೆ ಮೈಯಲ್ಲಿ ಬಟ್ಟೆ ಇರ್ತಾ ಇರಲಿಲ್ಲ. ಆದರೆ ಈಕೆಗೆ ಡ್ಯೂಟಿಗೆ ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡೋ ಹುಡುಗಿಯರೇ ಕಾಣ್ತಾ ಇರಲಿಲ್ಲ. ಇದು ಮೊದಲು ಗೊತ್ತಾಗ್ತಾ ಇರಲಿಲ್ಲ. ಆದರೆ ತುಂಬ ಹುಡುಗಿಯರು ಕಾಣದೇ ಇರುವಾಗ CCTVಯಲ್ಲಿ ಪರಿಶೀಲಿಸಿದಾಗ ಗೊತ್ತಾಯಿತು, ಇದು ಟ್ರೈನ್ನಲ್ಲೇ ಕಾಣ್ತಾ ಇರಲಿಲ್ಲ ಅಂತ. ಒಂದು ದಿನ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ರು. ಆದರೆ ಪ್ರಜ್ಞೆಹೀನಳಾಗಿದ್ಲು. ಪ್ರಜ್ಞೆ ಬಂದಾಗ ಎಲ್ಲೋ ಇದ್ಲು. ಆದರೆ ಅವಳು ಅಕ್ಕಪಕ್ಕ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಮೊಬೈಲ್ ಅವಳ ಜೋಬಲ್ಲಿತ್ತು. ಬೇಗ ಪೊಲೀಸ್ಗೆ ಫೋನ್ ಮಾಡಿದ್ಲು. ಮೆಲ್ಲಗೆ ಸ್ವಲ್ಪ ಹೇಳಿದ್ಲು. ಪೊಲೀಸ್ ಅವಳ ಮೊಬೈಲ್ ಟವರ್ನಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಅಷ್ಟರಲ್ಲಿ ಅವಳ ಹತ್ರ ಯಾರೋ ಕಪ್ಪು ಬಟ್ಟೆ ಫುಲ್ ಕವರ್ ಹಾಕ್ಕೊಂಡು ಹೋಗಿದ್ರು. ಅಷ್ಟರಲ್ಲಿ ಪೊಲೀಸ್ ಅಲ್ಲಿಗೆ ಹೋಗಿ ಅವಳನ್ನು ಸುರಕ್ಷೆ ಮಾಡಿದ್ರು. ಅವನನ್ನು ಹಿಡಿದ್ರು. ಆಗ ಹುಡುಗಿ ಹೇಳಿದ್ಲು, ನಾನು ರಾತ್ರಿ ಮಲಗಿದ್ದೆ. ಆಗ ಏನೋ ಗೊತ್ತಿಲ್ಲ, ಮುಖಕ್ಕೆ ಸ್ಪ್ರೇ ಮಾಡೋ ಹಾಗೆ ಆಯಿತು. ಏನಾಯಿತು ಗೊತ್ತಿಲ್ಲ, ಇಲ್ಲಿದ್ದೆ. ಅವ್ರು ನನಗೆ ಜ್ಞಾನ ಬಂದಿಲ್ಲ ಅಂತ ಬಿಟ್ಟು ಆ ಕಡೆ ಹೋಗಿದ್ರು. ಅಷ್ಟರಲ್ಲಿ ನಾನು ಪೊಲೀಸ್ಗೆ ಕಾಲ್ ಮಾಡಿದೆ. ಅವ್ರು ಬಂದಾಗ ಮತ್ತೆ ಹಾಗೆ ಇದ್ದೆ. ಅವ್ರು ಬೇಗ ಮೊಬೈಲ್ ತಗೋತಿದ್ರು ನಂದು. ಇನ್ನೊಂದು ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಇತ್ತು. ಮತ್ತೆ ಒಬ್ಬ ಹೆಂಗಸರು ನನ್ನ ಹತ್ರ ಬರ್ತಾ ಇದ್ಲು ಬಟ್ಟೆ ತೆಗೆಯಲು ಅಂತ. ಅಷ್ಟರಲ್ಲಿ ಪೊಲೀಸ್ ಬಂದರು ಅಂತ ಪೊಲೀಸ್ ಅವರಿಗೆ ಹೊಡೆದು ಕೇಳಿದಾಗ ಗೊತ್ತಾಯಿತು, ಅವರು ಮೊದಲಿಂದ ಟ್ರೈನಲ್ಲಿ ಮಾಡಿ ಹೆಣ್ಮಕ್ಳನ್ನ ಬಾತ್ರೂಮ್ನಲ್ಲಿ ಕರ್ಕೊಂಡು ಹೋಗಿ ವಿವಸ್ತ್ರಗೊಳಿಸಿ ವಿಡಿಯೋ ಮಾಡಿ, ನಿನ್ನ ವಿಡಿಯೋ ವೈರಲ್ ಆಗಬಾರ್ದು ಅಂದರೆ ಈ ಅಡ್ರೆಸ್ಗೆ ಬಾ ಅಂತ ಒಂದು ಪೇಪರ್ನಲ್ಲಿ ಬರೆದು ಹೋಗ್ಬಿಡ್ತಿದ್ರು. ಮತ್ತು ಅಷ್ಟೊತ್ತಿಗೆ ಹೆದರಿ ಹೆಣ್ಮಕ್ಳು ಬರ್ತಾಯಿದ್ರು. ಅವ್ರ ಕೈಯಲ್ಲಿ ದುಡ್ಡು ಇಸ್ಕೊಳ್ಳೋದು ಮತ್ತು ಚೆನ್ನಾಗಿರೋ ಹುಡುಗಿಯರನ್ನು ಹೋಟೆಲ್ಗೆ ಕಳಿಸ್ಕೊಡೋದು ಮಾಡ್ತಾಯಿದ್ರು. ಇದರಲ್ಲಿ 2-3 ಪ್ರಕರಣ ಮಾತ್ರ ಹೊರಗಡೆ ಬಂದಿದೆ ಅಷ್ಟೇ. ಅದೆಷ್ಟೋ ಹೆಣ್ಮಕ್ಳ ಜೊತೆ ಹೀಗೆ ಆಗಿದೆ. ಇದು ಸ್ಟ್ರಿಕ್ಟ್ ಆಗಿದ್ದರಿಂದ ಈಗೀಗ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಯಾರಿಲ್ಲದ ಕಾಡಿನಲ್ಲಿ ಎಸೆದು ಅಲ್ಲಿಂದ ಕರ್ಕೊಂಡೋಗಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅಸಹ್ಯ ಕೆಲಸ ಮಾಡಿಸ್ಕೊತಿದ್ರು ಅಂತ ಗೊತ್ತಾಯಿತು. ಆದರೆ ನನಗೆ ಮತ್ತೆ ಆ ಕೆಲಸ ಮಾಡಲು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿದೆ. ಅಲ್ಲೇ ಒಳ್ಳೆ ಜಾಗ ನೋಡಿ ಸಮೋಸ ಅಂಗಡಿ ಮಾಡಿದ್ದೆ. ಅಲ್ಲಿ ನನ್ನ ವ್ಯಾಪಾರಿ ಚೆನ್ನಾಗಿ ಆಗ್ತಾಯಿತ್ತು. ನನಗೆ ನಾನು ಇಷ್ಟಪಟ್ಟ ಹುಡುಗಿಗಿಂತ ಒಳ್ಳೆ ಹುಡುಗಿ ನನ್ನ ಬಾಳಲ್ಲಿ ಬಂದಿದ್ದಾಳೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.